ರಾಜ್ಯದಲ್ಲಿ ಆಗ್ತಾ ಇರುವಂತಹ ಪ್ರೆಸೆಂಟ್ ಇಶ್ಯೂಗಳ ಬಗ್ಗೆ ಸಿಎಂ ಯಾಕೆ ಸೈಲೆಂಟ್ ಆಗಿದ್ದಾರೆ? ಸರ್ಕಾರ ಯಾಕೆ ಇದ್ರ ಬಗ್ಗೆ ಮೌನ ವಹಿಸ್ತಾ ಇದೆ? ಒಬ್ಬೊಬ್ಬರು ಒಂದೊಂದು ರೀತಿಯ ನಿಲುವುಗಳನ್ನು ಯಾಕೆ ತೆಗೆದುಕೊಳ್ತಾ ಇದ್ದಾರೆ? ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತನಾಡ್ತಾ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಭಾಗಿಯಾಗಿದ್ದಾರೆ. ಮೊದಲಿಗೆ ಬಿಜೆಪಿ ಕಡೆಯಿಂದ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ಕಡೆಯಿಂದ ಸೂರಜ್ ಹೆಗ್ಡೆ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪುನೀತ್ ಕೆರೆಹಳ್ಳಿ ಅವರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಇದೀಗ ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಸರ್ಕಾರ ನಿಮ್ದೇ ಇರೋದ್ರಿಂದ, ಬಿಜೆಪಿ ಅವ್ರದ್ದೇ ಇರೋದ್ರಿಂದ ನಿಮ್ಗೆ ಪ್ರಶ್ನೆ, ಯಾಕೆ ಸದ್ಯದ ವಿಚಾರಗಳನ್ನ ಗಮನಿಸಿಯೂ ಕೂಡ ನಾನು ಏನೂ ನೋಡಿಲ್ಲ ಅನ್ನೋರ್ ತರ ಸೈಲೆಂಟ್ ಆಗಿದ್ದೀರಿ? ನೀವು ಸೈಲೆಂಟ್ ಅಂದ್ಕೊಂಡಿದ್ದೇ ತಪ್ಪು. ಮತ್ತೇನ್ ಮಾಡ್ತಿದ್ದೀರಿ? ಯಾರೂ ಸೈಲೆಂಟ್ ಇಲ್ಲ. ಇವತ್ತು ಎಲ್ಲ ವಿಚಾರಗಳನ್ನು ಕೂಡ ಸರ್ಕಾರ ಗಮನಿಸಿದೆ. ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು, ಯಾರ್ಯಾರನ್ನ ಸಮಜಾಯಿಸಿ ಮಾಡಬೇಕು, ಸೊ ಈ ಎಲ್ಲವನ್ನೂ ಕೂಡ ಸಮಾನವಾಗಿ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಿದ್ದಾರೆ. ನಮಗೆ ಮಾತಾಡೋ ಮುಖ್ಯಮಂತ್ರಿಗಳೇ ಬಹಳ ಜನರು ಸಿಗ್ತಾ ಇದ್ರು. ಆದ್ರಿಂದಾಗಿ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತ ನೀವು ಕೇಳ್ತಿದ್ದೀರಿ. ಬಟ್ ಇವರು ಅವ್ರ ಥರನೇ ಮಾತಾಡಬೇಕು ಅನ್ನೋದಲ್ಲ. ಇವರು ಬರೀ ಮಾತಾಡೋ ಮುಖ್ಯಮಂತ್ರಿ ಅಲ್ಲ, ಇವರು ಕೆಲಸ ಮಾಡೋ ಮುಖ್ಯಮಂತ್ರಿ. ಆದ್ರಿಂದಾಗಿ ಇವತ್ತಿನ ದಿವಸ ಎಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಆದರೆ ನೀವು ಮೊನ್ನೆ ನೋಡಿದ್ರಿ, ಬೆಂಗಳೂರಿನಲ್ಲಿ ಒಂದು ಕೊಲೆ ಆಯಿತು. ಕಾರಣ ಏನು ಅಂತಕ್ಕಂಥದ್ದನ್ನ ಪ್ರತ್ಯಕ್ಷದರ್ಶಿ ಹೇಳ್ದ. ಮಾನ್ಯ ಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ರು, ಹೋಮ್ ಮಿನಿಸ್ಟರ್ ಹೇಳಿದ್ರು. ಆದ್ರೆ ಇದಕ್ಕೆ ಬೇರೆ ಆಂಗಲ್ ಸಿಕ್ಕಿಬಿಡ್ತದೆ, ಮತ್ತೆ ಇದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ. ಇದನ್ನು ಎಷ್ಟು ಸಾಧ್ಯವೋ ಅಷ್ಟನ್ನ ಅಲ್ಲಿಗೆ ಮುಗಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಸ್ವಲ್ಪ ತಿರ್ಚಿದ್ರು. ಕೆಟ್ಟ ಹೆಸರು ಬಂದಿದ್ದ ಯಾರಿಗೆ? ಮಂತ್ರಿಗೆ. ಆಗಿದ ವಿಚಾರ ತಿರ್ಚಿದ್ದು ಅಂತಾನೆ ಅಲ್ಲಲ್ಲ, ಅದು ಮಾತುಕತೆ ಆಯ್ತು. ಮಾತುಕತೆ ಆದ್ಮೇಲೆ ನೋಡಿ, ಇದು ಬೇರೆ ಆಂಗಲ್ ತಗೊಳ್ತದೆ, ಇವೆಲ್ಲ ಬೇಡ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ, ಆಗಿದ್ದಾಗೋಗಿದೆ, ಇವಾಗ ಸತ್ತೋದ ಒಬ್ಬ ವಾಪಸ್ ಬರೋದಿಲ್ಲ. ಆದ್ರೆ ಇದನ್ನ ಯಾವ ರೀತಿಯಲ್ಲಿ ನಾವು ಅದಕ್ಕೆ ಉತ್ತರ ಕೊಡಬೇಕು, ಸಮಜಾಯಿಸಿ ಕೊಡಬೇಕು. ಶಿವಮೊಗ್ಗದಲ್ಲಿ ಯಾಕೆ ಸರ್ ಅಷ್ಟೊಂದು ದೊಡ್ಡ ರ್ಯಾಲಿ ಮಾಡ್ಬಿಟ್ರಿ? ಅಲ್ಲೂ ಸೈಲೆಂಟ್ ಆಗಿದ್ರೆ ಇಷ್ಟೆಲ್ಲ ನೋಡಿ, ಆವತ್ತಿನ ಪರಿಸ್ಥಿತಿ ಅಲ್ಲಿ ಬೇರೆ ಇತ್ತು. ಇವ ಯಾವ ಸಂಘಟನೆಯಲ್ಲಿ ಇದ್ದ ಮನುಷ್ಯ ಅಲ್ಲ. ಇಲ್ಲಿ ಯಾಕೆ ಆಯ್ತು ಅನ್ನೋದು ಅದೇ ಬೇರೆ ವಿಷಯ. ಸಂಘಟನೆಯಲ್ಲಿ ಇಲ್ಲ, ಆ ಸಂಘಟನೆಯವರು ಸೇರಿ ಮಾಡಿದ ಕೆಲಸ ಅದು. ನೀವುಗಳು ಹೋಗಿದ್ರಲ್ಲ ಸರ್? ಅಲ್ಲ, ಈಗ ಅಲ್ಲಿ ಒಬ್ಬ ಮಂತ್ರಿ ಆಗಿದ್ದವರು, ಅವ್ರ ಜೊತೆಯಲ್ಲೇ ಇದ್ದವರು, ಅವ್ರ ಸಪೋರ್ಟ್ರು. ಅದರಿಂದಾಗಿ ಅವ್ರು ಅಲ್ಲಿನ ಮಂತ್ರಿ ಅವರು ಅದನ್ನು ಹೋಗ್ಬೇಕಾಯ್ತು. ಅದನ್ನ ದೊಡ್ಡ ಇಶ್ಯೂ ತಗೋಬಿಡ್ತೀನಿ ಎಲ್ಲರದು. ಸೂರಜ್ ಹೆಗ್ಡೆ ಅವರೇ, ನೀವು ಹೇಳಿ, ಏನಂತೀರಿ? ಸದ್ಯದ ಪರಿಸ್ಥಿತಿ ನೋಡಿ ನೀವು ಸೈಲೆಂಟ್ ಆಗಿದ್ದೀರಿ, ಸರ್ಕಾರನೂ ಸುಮ್ಮನಿದೆ. ಸೈಲೆಂಟ್ ಆಗಿಲ್ಲ, ತಪ್ಪು ಹೇಳ್ತಾ ಇದೀರಾ. ನಾವು ದಿನನಿತ್ಯ ಮಾತಾಡ್ತಾ ಇದೀವಿ. ಏನಾಗ್ತಾ ಇದೀವಿ ನಿಮ್ಗೆ ತಡೀರಿ. ನಾವು ಮಾತಾಡಿದಾಗ ತೋರಿಸುವಂಥವ್ರು ತೋರಿಸ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಇದೇ ವಿಚಾರಗಳನ್ನ ನೀವು ಬೆಳಗ್ಗೆದ್ದು ನೋಡಿ, ಇದೇನು ಹೊಸದೇನಲ್ಲ ನಮಗೆ. ರಾಜ್ಯ ಚುನಾವಣೆಗಳಾದಾಗ ಅಥವಾ ಯಾವ್ದಾದ್ರು ಚುನಾವಣೆಗಳು ಬಂದಾಗ ಇದನ್ನು ಹುಟ್ಟಾಕ್ತಾನೆ ಇದ್ದಾರೆ. ಇವತ್ತಿಂದಲ್ಲ ಇದು. CA ಯಾಕೆ ಮಾತಾಡ್ತಿಲ್ಲ ನೀವು? ಇವತ್ತು ಕಾನೂನು ತಗೊಂಬಂದ್ರಲ್ರಿ ಪಾರ್ಲಿಮೆಂಟ್ ಅಲ್ಲಿ, ಏನಾಯ್ತದು? ಸತ್ತೋಯ್ತಾ? ಎಲ್ಲಿಗೆ ತಗೊಂಡು ನಿಲ್ಲಿಸ್ತಿದ್ರೆ ದೇಶ? ಒಂದು ನಿಮಿಷ ಮಾತಾಡಕ್ ಬಿಡಿಯಲ್ಲ. ಈಗ ಹಿಜಾಬ್ ಆಯ್ತು, ಆಮೇಲೆ ವ್ಯಾಪಾರ ಮಾಡಬೇಡಿ ಅಂತ ಹೇಳಾಯ್ತು, ಅಜಾನ್ ಆಯ್ತು, ಇನ್ನೇನಾದ್ರು ಮೆಕ್ಕಿದ್ಯಾ ಹೇಳಿ? ಊಟ ಮಾಡೋದ್ರಲ್ಲಿ ಹೇಳಾಯ್ತು. ಮೊನ್ನೆ ಹೊಸ್ತಡ್ಕಲ್ಲಿ ಇವ್ರು ಹೇಳಿದಾಗ ಅವ್ರು ಜನ ಹೇಳಿದ್ರು, ನಾವು ಯಾರ ಹತ್ರ ವ್ಯಾಪಾರ ಮಾಡ್ಬೇಕು, ನಿಮ್ಮ ಹತ್ರ ಕಲಿಬೇಕಾಗಿಲ್ಲ, ನಾವೇನು ಊಟ ಮಾಡ್ತೀವಿ ಅಂತ ನಿಮ್ಮ ಹತ್ರ ತಿಳ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ, ಅದು ನನ್ನ ಇಂಡಿವಿಜುವಲ್ ಕೆಪಾಸಿಟಿ ಮಾಡ್ತೀನಿ, ದಯವಿಟ್ಟು ಇದಕ್ಕೆಲ್ಲ ಇಂಟರ್ಫಿಯರ್ ಆಗಬೇಡಿ ಅಂದಾಗ ಈಗ ಉಲ್ಟಾ ಆಗ್ತಾ ಇದೆ. ಇದ್ದಕ್ಕಿದ್ದಂಗೆ ಬದಲಾವಣೆ. ಈಗ ಇಲ್ಲ, ಅಲ್ಲೊಂದು ಸಾವಾದ್ರೆ ಒಂದು ಕತೆ ಹೇಳ್ತಾರೆ, ಇಲ್ಲೊಂದು ಸಾವಾದ್ರೆ ಇನ್ನೊಂದು ಕತೆ ಹೇಳ್ತಾರೆ. ಒಂದು ಕೆಲಸ ಮಾಡಿ ಅಲ್ಲ, ಕೊಡ್ರಿ ತನಿಖೆಗೆ. ಹೋಮ್ ಮಿನಿಸ್ಟರ್ ಯಾಕೆ ತಿರ್ತಿದ್ರು? ಯಾರೋ ಆರ್ಡಿನರಿ ಮಾತಾಡ್ತಿರೋದಲ್ಲ. ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮೇಲೆ ಹೆಚ್ಚು ಕಮ್ಮಿ ಆಗಿದ್ರೆ ಕರ್ನಾಟಕದಲ್ಲಿ ಯಾರು ಹೊಣೆ? ಏನು ಹುಡುಗಾಟ ಆಡ್ತಾ ಇದ್ದಾರೆ ಜನಗಳು, ಚೆಲ್ಲಾಟ ಆಡ್ತಾ ಇದ್ದಾರೆ ಜನಗಳ ಜೀವನ ಜೊತೆ. ಫಸ್ಟ್ ರಿಯಾಕ್ಷನ್ ಎಲ್ಲರಿಗೂ ತಗೋಬಿಡ್ತೀನಿ. ಪುನೀತ್ ಕೆರೆಹಳ್ಳಿ ಅವರೇ, ಏನ್ ಹೇಳ್ತೀರಿ? ದಿನಕ್ಕೂ ಒಂದೊಂದು ಹೊಸ ಅಭಿಯಾನ ಹುಟ್ಟಾಗ್ತಿದ್ರಲ್ಲ ಸರ್, ಹೆಂಗ್ ಐಡಿಯಾಗಳು ಬರ್ತಿದೆ ಸರ್? ಯಾರು ಸರ್ ಇದೆಲ್ಲ ಐಡಿಯಾಗಳು ಕೊಡ್ತಿರೋದು? ಯಾರು ಹುಟ್ಟಾಗ್ತಾ ಇರೋದಲ್ಲ, ಹಿಂದೂಗಳು ಸ್ವಯಂಕೃತವಾಗಿ ಮಾಡ್ತಾ ಇರೋದು. ಹೆಜ್ಜೆನಿಗೆ ಕಲ್ಲು ಹೊಡೆದು ಎಚ್ಚರವಾಗ್ತೀವಿ, ಬಚ್ಚಿಟ್ಕೊಳ್ತೀವಿ ಅಂತ ಅಂದ್ರೆ ಸಾಧ್ಯ ಇಲ್ಲ. ನೀವು ಕಲ್ಲು ಹೊಡೆದಿರೋದು ಹೆಜ್ಜೆನಿಗೆ, ಅದು ಸ್ವಲ್ಪ ಹೆಚ್ಚಾಗಿ ಸದ್ದು ಮಾಡುತ್ತೆ, ಅಲ್ಲಿವರೆಗೂ ನೀವು ತಡ್ಕೊಳ್ಳೇಬೇಕು. ಇದು ಈಗಲ್ಲ, ನೀವು ಯಾವಾಗಿನ ತಗೊಂಡ್ರು, ಗುಜರಾತ್ನಲ್ಲಿ ತಗೊಂಡ್ರು ಕೂಡ ನೀವು ತಗೊಳ್ಳಿ,
ಮಾಡಿದ್ದೇನು ನೀವು? ಅದಾದ್ಮೇಲೆ ಅನುಭವಿಸಿ. ಕಲ್ಲು ಹೊಡಿಬೇಕಾದ್ರೆ ಜಾಗೃತವಾಗಿರ್ಬೇಕು ನೀವು. ಹಿಂದೂಗಳನ್ನ ನೀವೇನ್ ಬೇಕಾದ್ರೂ ಮಾಡಿ, ನಮ್ದು ಬಹುಸಂಖ್ಯಾತರು, ನಮ್ ಕೂಗ್ ಸ್ವಲ್ಪ ಜಾಸ್ತಿ ಕೇಳಿಸಬಹುದು. ನಿಮ್ಮ ಸಂಖ್ಯೆ ಕಮ್ಮಿ ಇದೆ 20%, ಅದಕ್ಕೆ ನಿಮ್ ಕೂಗ್ ಸ್ವಲ್ಪ ಕಮ್ಮಿ ಕೇಳಿಸಬಹುದು. ಇದೇ ಬಿಜೆಪಿ ಸೈಲೆಂಟ್ ಅಲ್ಲ, ಬಿಜೆಪಿ ಸೈಲೆಂಟ್ ಅಲ್ಲ. ಆಗಿದೆ, ಚೀನಾದಲ್ಲಿ ಆಗಿದೆ. ಚೀನಾದಲ್ಲಿ ಇದೇ ತರ ಮಾಡೋ ಹೊತ್ತಿಗೆ ಸಂಪೂರ್ಣ ಬ್ಯಾನ್ ಮಾಡಾಕಿದ್ದಾರೆ. ಡಿಬೇಟ್ ಮಾಡಿ, ಇನ್ನೂ ಒನ್ ಅವರ್ ಇದೆ. ಈ ಸೈಲೆಂಟ್ ಬಿಜೆಪಿ ಅನ್ನೋದಾದ್ರೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗೇ ಇದ್ದಿದ್ದು. 21-28 ಕಾರ್ಯಕರ್ತರ ಹತ್ಯೆ ಆದಾಗ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು? ಮತ್ತೆ ಆಗ್ಲೂ ಕಾಂಗ್ರೆಸ್ ಸರ್ಕಾರ ಸೈಲೆಂಟ್ ಆಗೇ ಇತ್ತಾ? ಅಲ್ಲಿ ಸರ್ಕಾರ ನಿಮ್ದು, ಇಲ್ಲಿ ಸರ್ಕಾರ ಏನ್ ಮಾಡಕ್ಕಾಗಿಲ್ಲ. ಹಿಂದೂಗಳ ಹಕ್ಕು ಅದು. ಯಾವುದೇ ಸರ್ಕಾರ ಬಂದ್ರು ನಮ್ಮ ಮಾತನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಕ್ಕನ್ನ ಕಿತ್ಕೊಳ್ಳೋಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ನಮ್ಮ ವ್ಯವಹಾರ ನೋಡಿ ಮೇಡಮ್. ಸಾದಿಕ್ ಭಾಷ್ ಅವರೇ, ನೀವು ಸೈಲೆಂಟ್ ಆಗಿರ್ಬಿಡಿ, ಹೇಳ್ಬಿಡಿ ಏನ್ ನಿಮ್ ಡಿಸಿಷನ್ ಅಂತ. ಯಾಕೆ ನೀವು ಏನ್ ಹೇಳ್ತೀರಿ ಈ ಸಿಚುವೇಶನ್ ಬಗ್ಗೆ? ಎಲ್ಲ ಆಚೆ ಬರ್ತದಿಲ್ಲ ಬಾಯಿನಿಂದ, ಯಾವ ಪಾರ್ಟಿನಲ್ಲಿ ಏನಿದೆ ಅಂತ. ಮೇಡಮ್, ಈಗ ಏನಂದರೆ 2 ತಿಂಗಳಿಂದ ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಇದಾಗ್ಬಿಟ್ಟಿದೆ, ಏನು ಹಿಂದೂ ಮುಸ್ಲಿಮ್ಸ್ ಅಂತ. ನಮಗೆ ಅದು ಆಶ್ಚರ್ಯ ಆಗ್ತಾ ಇದೆ. ಒಂದು 15 ದಿವಸ ನಾವು ಯೋಚನೆ ಮಾಡ್ತಾ ಇದೀವಿ, ನಮ್ಮ CM ಯಾಕೆ ಮೌನವಾಗಿದ್ದಾರೆ, ಯಾಕೆ ಸೈಲೆಂಟ್ ಇದ್ದಾರೆ, ಇಷ್ಟುವರೆಗೂ ಏನು ಒಂದು ಮಾತು ಅವ್ರನಿಂದ ಆಗ್ಲಿಲ್ಲ, ಬಾಯಿ ತೆಗ್ಲಿಲ್ಲ. ಯಾಕೆ? ಇನ್ನು ಹಿಂದೂ ಮುಸ್ಲಿಮ್ಸ್ ಹೊಡೆದಾಡ್ಕೊಂಡು ಸತ್ತಿದ ಮೇಲೆ ಹೇಳ್ತಾರ, ಇಲ್ಲ ಅಂದ್ರೆ ಏನನ್ನ ತೀರ್ಮಾನ ತಗೊಳ್ತಾರ? ಅದು ಒಂದು ಇದಿದೆ. ಇನ್ನೊಂದು ಏನಂದ್ರೆ, ನಮ್ಮ ಕರ್ನಾಟಕಕ್ಕೆ ಹೋಮ್ ಮಿನಿಸ್ಟರ್ದು ದೊಡ್ಡ ಜವಾಬ್ದಾರಿ, ಎಲ್ಲ ಅವ್ರ ಕೈನಲ್ಲಿ ಇರೋದು. ಲಾ ಆ್ಯಂಡ್ ಆರ್ಡರ್, ಪೊಲೀಸು, ಇದು ಎಲ್ಲ ಅವ್ರ ಕೈನಲ್ಲಿ ಇರೋದು. ಅವರು ಸುಳ್ಳು ಹೇಳಿದ? ಯಾಕೆ ಸುಳ್ಳು ಹೇಳ್ತಾರ ಅವರು? ಈಗ ಇವ್ರ ಮಾತಿನಿಂದ ಗೊತ್ತಾಗ್ತಾ ಇದ್ದೆ ಹೋಮ್ ಮಿನಿಸ್ಟರ್ ಸುಳ್ಳು ಹೇಳಿದಾರಂತ. ಸುಳ್ಳಲ್ಲ, ಅದು ಸತ್ಯನೇ. ಸುಳ್ಳು ಹೇಳಿರೋದು. ಬಾಯಿನಿಂದ ನಿಜ ಹೇಳಿದ್ರು, ಆಮೇಲೆ ಸುಮ್ಮನಾದ್ರು ಅಂತ. ಬಟ್ ಸತ್ಯ ಈಗ್ಲೂ ಹಾಗಾದ್ರೆ ಸಾದಿಕ್ ಭಾಷ್ ಅವರೇ, ಹಾಗಾದ್ರೆ ವಿಚಾರ ಇಷ್ಟೇ ಆಗಿದ್ದು, ಉರ್ದು ಮಾತಾಡಿಲ್ಲ ಅನ್ನೋದಕ್ಕೆ ಕೊಲೆ ಮಾಡಿದ್ದು. ಅವನ ಜೊತೆಯಲ್ಲೇ ಇದ್ದವನು, ಅವ್ರಿಬ್ಬರೇ ಹೋಗಿದ್ದು, ಅವ್ರ ಜೊತೆಯಲ್ಲೇ ಇದ್ದವನು. ಅದನ್ನ ಸಮಜಾಯಿಸಿ ಮಾಡಬೇಕು. ಅಷ್ಟು ಬಿಟ್ರೆ ನಡೆದಿದ್ದು ಸಣ್ಣ ವಿಚಾರಕ್ಕೆ ತಲವಾರ್ ತಗೋ ಬರ್ತೀವಿ.